ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಸ್ ಡಿಜಿಟಲ್ ಮೀಡಿಯಾಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಕೊಡಗಿನಲ್ಲಿ ಮಲ್ಮಾ ಬೆಟ್ಟದ ವಿಚಾರ ಚರ್ಚೆ ಆಗ್ತಾ ಇರೋದು. ಪರ ವಿರೋಧ, ಪರಕ್ಕಿಂತ ವಿರೋಧ ಹೆಚ್ಚಾಗಿ ಅಭಿಪ್ರಾಯಗಳು ಕೇಳಿ ಬರ್ತಾ ಇರೋದು. ಜನರ ಆಕ್ರೋಶ, ಅಲ್ಲಿ ಯಾವುದೇ ಚಟುವಟಿಕೆ ನಡೆಸಬಾರ್ದು ಅನ್ನೋಂಥದ್ದು ಆಗ್ರಹ ಎಲ್ಲವನ್ನು ಕೂಡ ಕಳೆದ 2 ವಾರದಿಂದ ಕೇಳ್ತಾ ಬರ್ತಾ ಇದ್ವಿ. ಈಗ ಇದಕ್ಕೆ ಆ ಎಲ್ಲ ಬೆಳವಣಿಗೆಗಳಿಗೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬರ್ತಾ ಇದೆ ಅನ್ಸುತ್ತೆ. ಯಾರು ವಿವಾದದ ಕೇಂದ್ರ ಬಿಂದು ಆಗಿದ್ರು ಅವರೇ ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಆಧ್ಯಾತ್ಮಿಕ ಕೇಂದ್ರವನ್ನ, ಗೋಶಾಲೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋಂತಹ ಪ್ಲಾನ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಕ್ರಿಯೆಗಳು ನಡೀತಾ ಇದ್ವು. ಜೊತೆಗೆ ಒಂದಷ್ಟು ಮಣ್ಣು ಆಗಿದ್ದು ರಸ್ತೆ ನಿರ್ಮಾಣ ಕಾರ್ಯ, ಬಾವಿ ನಿರ್ಮಾಣ, ಹಾಗೆ ಒಂದು ಪುಟ್ಟ ಕೆರೆಯ ನಿರ್ಮಾಣ ಕಾರ್ಯ ಕೂಡ ಆಗ್ತಾ ಇತ್ತು. ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಾಗೆ ಅದನ್ನ ಸ್ಥಗಿತ ಮಾಡಿ, ಜೊತೆಗೆ ಅವರು ವಿದೇಶದಲ್ಲಿದ್ದ ಕಾರಣಕ್ಕಾಗಿ ಸ್ಪಷ್ಟನೆ ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅದಾದ ನಂತರ ಇದೀಗ ಸ್ವದೇಶಕ್ಕೆ ಮರಳಿದ್ದು ಈಗ ಖುದ್ದು ಅವರೇ ಕೊಡಗಿಗೆ ಬಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿನ ಸ್ಥಳೀಯರ ಜೊತೆಗೆ ಸಂಘಟನೆಗಳ ಪ್ರಮುಖರ ಜೊತೆಗೂ ಕೂಡ ಈ ವಿಚಾರವಾಗಿ ಚರ್ಚೆಯನ್ನ ನಡೆಸಿ ಅವರ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ. ಅದು ಏನು ಏನು ಹೇಳಿದ್ದಾರೆ ಎಲ್ಲವನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ರೆಗ್ಯುಲರ್ ಕಂಟೆಂಟ್ಗಳು ನಿಮ್ಗೆ ಪಟಾಪಟ್ ಅಂತ ಬರ್ತಾ ಇರುತ್ತೆ. ಮಲ್ಮಾ ಬೆಟ್ಟ ಕೊಡಗಿನ ಧಾರ್ಮಿಕ ಹಿನ್ನೆಲೆ, ಇತಿಹಾಸ, ತನ್ನದೇ ಆದಂತಹ ಮಹತ್ವವನ್ನು ಹೊಂದಿರುವಂತಹ ಪ್ರದೇಶ. ಇಗ್ಗುತಪ್ಪ ದೇವರ ಆದಿ ನೆಲೆ ಅಂತಾನೂ ಕೂಡ ಆ ಪ್ರದೇಶವನ್ನ ಕರೆಯಲಾಗುತ್ತೆ. ಕೊಡಗಿನ ಮಳೆ ದೇವರು ಜೊತೆಗೆ ಕುಲದೇವರು ಅನ್ನೋ ನಿಟ್ಟಿನಲ್ಲೂ ಕೂಡ ಆ ಇಗ್ಗುತಪ್ಪನನ್ನ ಆರಾಧಿಸ್ತಾರೆ. ಅಲ್ಲಿ ಆ ಮಲ್ಮಾ ಬೆಟ್ಟದ ಅಕ್ಕಪಕ್ಕದಲ್ಲಿ 2 ಇಗ್ಗುತಪ್ಪ ದೇವಾಲಯ ಇದೆ. ಅದನ್ನ ನಾವು ಹಿಂದಿನ ವಿಡಿಯೋಗಳಲ್ಲಿ ಅದರ ವಿವರವಾಗಿ ಹೇಳಿದ್ದೇವೆ. ಅಲ್ಲಿ ಆಗ್ತಾ ಇದ್ದಂತಹ ಚಟುವಟಿಕೆ, ಅಲ್ಲಿ 58 ಎಕರೆ ಕೃಷಿ ಜಮೀನನ್ನ ಹೊರ ರಾಜ್ಯದ ವ್ಯಕ್ತಿಯೊಬ್ರು ಖರೀದಿ ಮಾಡಿದ್ರು ಅಂತ. ಆರಂಭದಲ್ಲಿ ಯಾರು ಏನು ಎತ್ತ ಅನ್ನೋದ್ರ ಕುರಿತಾಗಿ ಸ್ಪಷ್ಟತೆ ಇರಲಿಲ್ಲ. ನಂತರ ಆ ಜಾಗವನ್ನ ಖರೀದಿ ಮಾಡಿದವ್ರು ಯಾರು ಮಾರಾಟ ಮಾಡಿದ್ರು ಅನ್ನೋದೆಲ್ಲ ಗೊತ್ತಾಗಿತ್ತು. ಆಧ್ಯಾತ್ಮಿಕ ಗುರುವಾಗಿ ಗುರುತಿಸಿಕೊಂಡಿರುವಂತಹ ಮಮ್ತಾಜ್ ಅಲಿ ಮುಸ್ಲಿಂ ಮೂಲ ಆಗಿದ್ರು ಕೂಡ ಅವರು ಹಿಂದೂಗಳ ಧಾರ್ಮಿಕ ನಂಬಿಕೆಯ ಮೇಲೆ, ಹಿಂದೂ ಧರ್ಮದ ಮೇಲೆ ವಿಶೇಷವಾದಂತಹ ಒಲವನ್ನ ಹೊಂದಿದವರು. ಜೊತೆಗೆ ಅವರ ಬಹುತೇಕ ಚಟುವಟಿಕೆಗಳು ಕೂಡ ಹಿಂದೂ ಧರ್ಮದ ಪರವಾಗಿ ನಡೀತಾ ಇದೆ. ಶ್ರೀ ಎಂ ಅಂತ ಗುರುತಿಸಿಕೊಂಡಿರೋರು ಅವರು ಈ ಜಾಗವನ್ನ ಖರೀದಿ ಮಾಡಿದವರು. 6.25 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ರು. ಅಂದ್ರೆ ಖರೀದಿ ಏಪ್ರಿಲ್ 4ಕ್ಕೆ ಏನು ಖರೀದಿ ಪ್ರಕ್ರಿಯೆ ಆಗಿತ್ತು. ಅದಾದ ನಂತರದಲ್ಲಿ ಬಹಳ ತುರ್ತು ಗತಿಯಲ್ಲ ಅಲ್ಲಿನ ಕೆಲಸ ಕಾರ್ಯಗಳು ಆಗಿತ್ತು. ಅಲ್ಲಿ ರಸ್ತೆ ನಿರ್ಮಾಣ, ಜೊತೆಗೆ ನಾನಾಗ್ಲೇ ಹೇಳ್ದಾಗೆ ಕೆರೆ ನಿರ್ಮಾಣ, ಜೊತೆಗೆ ಒಂದಷ್ಟು ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಇದು ಅಲ್ಲಿನ ಸ್ಥಳೀಯರಿಗೆ ದೊಡ್ಡ ಆತಂಕಕ್ಕೆ ಕಾರಣವಾಗಿತ್ತು. ಜೊತೆಗೆ ತೀವ್ರ ವಿರೋಧ ವ್ಯಕ್ತಪಡಿಸೋದಕ್ಕೂ ಅವಕಾಶ ಮಾಡಿಕೊಟ್ಟಿತ್ತು. ಯಾಕಾಗಿ? 2 ಪ್ರಶ್ನೆ ಬರುತ್ತೆ. ಒಂದು, ಅವರು ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಜೊತೆಗೆ ಅಲ್ಲಿ ಕಾಮಗಾರಿ ಆಗೋವರೆಗೆ ಅವ್ರಿಗೂ ಗೊತ್ತಿರ್ಲಿಲ್ಲ ಅನ್ನೋಂಥ ವಿಚಾರ. ಅದಕ್ಕೆ ಉತ್ತರ ಇದುವರೆಗೂ ಸಿಗ್ಲಿಲ್ಲ. ಸ್ಥಳೀಯರು ಬೇರೆ ಬೇರೆ ರೀತಿಯಾದಂತಹ ಹೋರಾಟವನ್ನ ರೂಪಿಸುವ ತಯಾರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ತೊಡಗಿಸ್ಕೊಂಡ್ರು. ಜೊತೆಗೆ ಅಲ್ಲಿ ಯಾವುದೇ ಕಾಮಗಾರಿ ನಡಿಬಾರದು, ಜೊತೆಗೆ ವಾಣಿಜ್ಯ ಉದ್ದೇಶಕ್ಕಾಗಿ ಅದನ್ನ ಬಳಸ್ಕೊಳ್ಬಾರ್ದು. ಕೃಷಿ ಚಟುವಟಿಕೆ ಯಥಾವತ್ತಾಗಿ ನಡೆಯೋದಾದ್ರೆ ನಮ್ಮ ವಿರೋಧ ಇಲ್ಲ ಅನ್ನೋಂಥ, ಆಕ್ಷೇಪ ಇಲ್ಲ ಅನ್ನೋಂಥ ವಿಚಾರವನ್ನ ಹೇಳಿದ್ರು. ಫೈನ್. ಅದಾದ ನಂತರದಲ್ಲಿ ಈ ವಿಚಾರ ಅಲ್ಲಿ ಜನ ಆಕ್ರೋಶ ವ್ಯಕ್ತವಾಯ್ತು. ಜನಾಗ್ರಹ, ಜನಾಂದೋಲನ ಸಭೆ ಕೂಡ ಆಯ್ತು, ಗ್ರಾಮ ಸಭೆ ಕೂಡ ಆಯ್ತು. ಬೇರೆ ಬೇರೆ ಸಂಘಟನೆಗಳ ಮುಖಂಡರುಗಳು, ಸಂಘಟನೆಯವರು ತಮ್ಮ ನಿಲುವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಯಾವುದೇ ಕಾರಣಕ್ಕೆ ಏನು ಚಟುವಟಿಕೆ ಆಗ್ಬಾರ್ದು ಅನ್ನೋಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿನ ಧಾರ್ಮಿಕ ಮಹತ್ವಕ್ಕೆ, ಜೊತೆಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಸಹಜ. ಇಗ್ಗುತಪ್ಪ ದೇವಾಲಯಕ್ಕೆ ಅದರದ್ದೇ ಮಹತ್ವ ಇದೆ. ಅಲ್ಲಿ ಪಕ್ಕದಲ್ಲೇ ಬೇರೊಂದು ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರ ಆಯ್ತು ಅಂತ ಹೇಳಿದ್ರೆ ಜನರ ಅಟೆನ್ಷನ್, ಜೊತೆಗೆ ಭಕ್ತರ ಅಟೆನ್ಷನ್ ಡೈವರ್ಟ್ ಆಗುತ್ತೆ. ಹೊರಗಡೆಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ ಭಕ್ತರು ಬರೋದಕ್ಕೆ ಶುರು ಆಗುತ್ತೆ. ಜೊತೆಗೆ ಅಲ್ಲಿನ ಸಂಪೂರ್ಣ ಚಟುವಟಿಕೆಗಳು ಬೇರೆ ಇದ್ದೇ ರೀತಿಯಲ್ಲಿ ಸಾಗುತ್ತೆ. ಇದು ಕೂಡ ಒಂದು ಆತಂಕದ ಕಾರಣ ಆಗಿತ್ತು. ಮತ್ತೊಂದು, ಮಮ್ತಾಜ್ ಅಲಿ ಅನ್ನುವಂತ ಹೆಸರು ಕೂಡ ಕಾರಣ. ಹಿಂದೆ ಕೂಡ ಈ ವಿಚಾರವನ್ನ ಚರ್ಚಿಸಿದ್ದೇವೆ. ಮುಸ್ಲಿಂ ಅನ್ನುವ ಕಾರಣಕ್ಕಾಗಿಯೂ ಕೂಡ ವಿರೋಧ ವ್ಯಕ್ತವಾಗಿದ್ದು ಸತ್ಯ. ಈಗಿನ ಬೆಳವಣಿಗೆಯಲ್ಲಿ ಅವರು ಮಡಿಕೇರಿಗೆ ಬಂದು ಮಾತನಾಡಿದ್ದಾರೆ.
ಅಲ್ಲಿ ನಾನು ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಒಂದು ಕೇಂದ್ರವನ್ನ ಆರಂಭಿಸಬೇಕು ಅನ್ನುವಂತ ಉದ್ದೇಶದಿಂದ ನಾನು ಜಾಗವನ್ನ ಖರೀದಿ ಮಾಡಿದ್ದೆ. ಜೊತೆಗೆ ಅದಕ್ಕೆ ಆದಂತಹ ತನ್ನದೇ ಆದಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೆ. ಅವ್ರದೇ ಆದಂತಹ ಸಂಸ್ಥೆ ಇದೆ. ಆ ಸಂಸ್ಥೆಯ ಅಧೀನದಲ್ಲಿ ಇಲ್ಲಿ ಚಟುವಟಿಕೆಗಳನ್ನ ನಡೆಸೋದಕ್ಕೆ, ಗೋಶಾಲೆಯನ್ನ ನಡೆಸೋದಕ್ಕೆ, ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ನಡೆಸುವ ಉದ್ದೇಶದಿಂದ ಅಲ್ಲಿ ಒಂದಷ್ಟು ಪರಿಕಲ್ಪನೆಯನ್ನ ಮಾಡಿಕೊಂಡಿದ್ರು. ಆ ಪ್ರದೇಶದಲ್ಲಿ ಏನ್ ಮಾಡ್ಬೋದು ಅಂತ. ಆದ್ರೆ ಬೆಟ್ಟದ ಪಕ್ಕದಲ್ಲೇ ಇತ್ತು ಅದು. ಇಲ್ಲಿ ಅವರ ಹೇಳಿಕೆಯಲ್ಲೂ ಕೂಡ ನನಗೆ ಈ ಧಾರ್ಮಿಕ ಮಹತ್ವದ್ದು, ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋದರ ಕುರಿತಾಗಿ ಅರಿವಿರ್ಲಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಏನು ದೇವಸ್ಥಾನ ಇದೆ, ಅದರ ಬಗ್ಗೆ ಕೂಡ ಸ್ಪಷ್ಟತೆ ಇರ್ಲಿಲ್ಲ ಅನ್ನೋಂಥ ವಿಚಾರವನ್ನ ಹೇಳಿದ್ದಾರೆ. ಒಂದು ಗಮನಿಸಬೇಕು, ನಾವು ಯಾವುದೇ ಒಂದು ಜಾಗವನ್ನ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ಪೆಷಲಿ ಇಂಥ ಒಂದು ಮಹತ್ವದ ಉದ್ದೇಶದಿಂದ ಖರೀದಿ ಮಾಡ್ತೇವೆ ಅನ್ನೋದು ಕೂಡ ಇಟ್ಕೊಂಡು ಹೇಳ್ಬೋದು. ಅಥವಾ ನಾವು ಯಾವುದೇ ಇರಲಿ ಒಂದ್ 2 ಸೆಂಟ್ ಜಾಗವನ್ನ ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೂ ಕೂಡ ನಾವು ಹಿನ್ನೆಲೆ ಪೂರ್ವಾಪರವನ್ನ ವಿಚಾರ ಮಾಡ್ತೇವೆ. ಏನು ಎತ್ತ ಎಲ್ಲವನ್ನು ಕೂಡ ವಿಚಾರ ಮಾಡಿಯೇ ಪರ್ಚೇಸ್ ಮಾಡುವಂಥದ್ದು. ಆದ್ರೆ ಇವರು ಆ ವಿಷಯ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ಆ ವಿಚಾರ ನಮಗೆ ಗೊತ್ತಾಗ್ಲಿಲ್ಲ ಅಂತ. ಜೊತೆಗೆ ಯಾರು ಈ ಜಾಗವನ್ನು ಸೇಲ್ ಮಾಡಿದ್ರು, ಅವರು ಇಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸಬಹುದು ಅನ್ನುವಂತಹ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ರಂತೆ. ಗೊತ್ತಿಲ್ಲ ಅವರಿಗೆ ಜಾಗ ಸೇಲ್ ಆದ್ರೆ ಸಾಕು ಅಂತ ಇತ್ತೋ ಅಥವಾ ಉದ್ದೇಶ ಬೇರೆ ಏನೋ ಇತ್ತೋ ಗೊತ್ತಿಲ್ಲ. ಅದು ಮತ್ತೊಂದು ಆಯಾಮದ ಚರ್ಚೆ ಅಲ್ಲಿರ್ಲಿ. ಆದ್ರೆ ಶ್ರೀ ಎಂ ಅವರು ಇವತ್ತು ಹೇಳಿದಂತಹ ವಿಚಾರ ಅಲ್ಲಿ ನನಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ, ಅಲ್ಲಿನ ಧಾರ್ಮಿಕ ಈ ವಿಚಾರದ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ ಅನ್ನುವಂತ ವಿಷಯವನ್ನ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಸ್ಥಳೀಯರು ಕೂಡ ನನಗೆ ಯಾರು ಈ ವಿಚಾರವನ್ನ ಮಾಹಿತಿಯನ್ನ ಕೊಟ್ಟಿರ್ಲಿಲ್ಲ. ಈಗ ನನ್ನ ಮೇಲೆ ಅನಗತ್ಯ ಆರೋಪವನ್ನ ಮಾಡ್ತಾ ಇದ್ದಾರೆ. ನನಗೆ ಕೊಡಗಿನಲ್ಲಿ ಈಗ ಜಾಗ ನನಗೆ ಬೇಕಾಗಿಲ್ಲ, ನಾನು ಆ ಜಾಗವನ್ನು ವಾಪಸ್ ಕೊಡ್ತೇನೆ. ನಾನು ಏನು ಈ ದರಕ್ಕೆ ಖರೀದಿ ಮಾಡಿದ್ದೇನೆ ಆ ದರಕ್ಕೆ 6.25 ಕೋಟಿ ರೂಪಾಯಿಗೆ ಪರ್ಚೇಸ್ ಮಾಡಿದ್ದೆ, ಅದೇ ದರಕ್ಕೆ ವಾಪಸ್ ಕೊಡ್ತೇನೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಮನಸ್ಸಿಗೆ ಬಹಳ ಘಾಸಿಯಾಗಿದೆ, ನೋವಾಗಿದೆ, ನನ್ನ ಭಾವನೆಗೆ ನೋವಾಗಿದೆ. ಕೊಡಗಿಗೆ ಈ ಹಿಂದೆ ಕೂಡ ಬಂದಿದ್ದೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದು ಹೋಗಿದ್ದೇನೆ. ಆದ್ರೆ ಈ ರೀತಿಯಾದಂತಹ ಅನುಭವ ನನಗೆ ಆಗಿರ್ಲಿಲ್ಲ. ಒಂದು ವೈಯಕ್ತಿಕ ಅಲ್ಲಿನ ಆ ವಿಚಾರವನ್ನು ಇಟ್ಕೊಂಡು ಒಂದು ಧಾರ್ಮಿಕ ಕೇಂದ್ರವನ್ನ ಸ್ಥಾಪನೆ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು. ಜೊತೆಗೆ ತುಂಬಾ ನನಗೆ ನೋವಾಗಿದ್ದು, ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಾಗಿ ಕಮೆಂಟ್ಗಳು ಬಂದವು, ಪ್ರತಿಕ್ರಿಯೆಗಳು ಬಂದವು. ಜನ ತಮ್ಮ ಅಭಿಪ್ರಾಯವನ್ನ ನಾನು ಮುಸ್ಲಿಂ ಅನ್ನುವಂತ ಕಾರಣಕ್ಕಾಗಿ ಮಾಡಿದ್ರು ಅನ್ನುವಂತ ವಿಚಾರವನ್ನ ಹೇಳ್ತಾ ಬಹಳ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ನಾನು ಕೊಡಗಿನಲ್ಲಿರುವಂತಹ ಹಲವು ದೇವಾಲಯಗಳಿಗೆ ದೇಣಿಗೆಯನ್ನ ಕೊಟ್ಟಿದ್ದೇನೆ, ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ನೆರವಾಗಿದ್ದೇನೆ ಅನ್ನುವಂತ ವಿಚಾರವನ್ನ ಕೂಡ ಹೇಳ್ಕೊಂಡಿದ್ದಾರೆ. ಹೀಗಿದ್ದಾಗ್ಲೂ ಕೂಡ ನನ್ನ ಮೇಲೆ ಈ ರೀತಿಯಾದ ಆರೋಪ ಬಂದಾಗ ನನಗೆ ಬಹಳ ನೋವಾಗಿದೆ. ಇನ್ನು ಮುಂದಕ್ಕೆ ನಾನು ಆ ಜಾಗವನ್ನು ನೋಡೋದಕ್ಕೂ ಕೂಡ ಹೋಗೋದಿಲ್ಲ ಅನ್ನುವಂತ ವಿಚಾರವನ್ನು ತಿಳಿಸ್ಕೊಂಡಿದ್ದಾರೆ. ಈಗೇನು ಜಾಗ ಪರ್ಚೇಸ್ ಮಾಡಿ ವಿವಾದಕ್ಕೆ ಕಾರಣ ಆಗಿದೆಯಲ್ಲ, ಆ ಜಾಗವನ್ನು ನೋಡೋದಕ್ಕೂ ಕೂಡ ನಾನು ಹೋಗೋದಿಲ್ಲ, ಆ ಜಾಗವನ್ನ ಹಾಗೆ ಸೇಲ್ ಮಾಡಿಬಿಡ್ತೇನೆ ಅನ್ನೋಂತ ವಿಚಾರವನ್ನ ಹೇಳಿದ್ದಾರೆ. ಕಂಪ್ಲೀಟ್ ಅದು 2 ಪ್ರತ್ಯೇಕ ಜಾಗ ಇದೆ. ಒಂದು ರಸ್ತೆಯ ಪಕ್ಕದಲ್ಲಿ ಅವರು ಈಗೇನು ಕಾಮಗಾರಿ ಆಗಿದೆ ಆ ಜಾಗ, ಅದರ ಇನ್ನೊಂದು ಬದಿಯಲ್ಲಿ ಕೆಲವು ಎಕರೆ ಜಾಗ ಅಲ್ಲೇ ಇದೆ. ಅದನ್ನ ಎಲ್ಲವನ್ನು ಕೂಡ ನಾನು ಸೇಲ್ ಮಾಡ್ತೇನೆ ಅನ್ನುವಂತಹ ವಿಷಯವನ್ನ ಹೇಳಿದ್ದಾರೆ. ಗೊತ್ತಿಲ್ಲ ಈಗ ಅದನ್ನ ಪರ್ಚೇಸ್ ಮಾಡೋದಕ್ಕಾಗಿ ಬೇಕಾದಂತಹ ಸಿದ್ಧತೆಗಳನ್ನ ಕೆಲವು ಕೊಡವ ಸಮಾಜಗಳು, ಕೆಲವು ಫೆಡರೇಷನ್ಗಳು ಮಾಡ್ಕೊಂಡಿದ್ದಾವೆ. ಜೊತೆಗೆ ಆ ಸ್ಥಳೀಯರೇ ಕೊಡವರೇ ಅದನ್ನ ಪರ್ಚೇಸ್ ಮಾಡ್ಬೇಕು ಅನ್ನೋ ಆಗ್ರಹ ಕೆಲವು ದಿನಗಳಿಂದ ಬರ್ತಾ ಇದೆ. ಹಾಗಾಗಿ ಯಾರು ಇದನ್ನ ಪರ್ಚೇಸ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. ಯಾರು ಪರ್ಚೇಸ್ ಮಾಡದೆ ಹೋದ್ರೆ ಅರಣ್ಯ ಇಲಾಖೆಗೆ ಕೊಡ್ತಾನೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಅರಣ್ಯ ಇಲಾಖೆಗೆ ಕೊಡೋದಾದ್ರೆ ನೀವು ಆ ದೇವಾಲಯಕ್ಕೆ ಕೊಡಿ ಅನ್ನುವಂತಹ ಮಾತನ್ನ ಈಗ ಯಾರು ಇದಕ್ಕೆ ಆ ಚಟುವಟಿಕೆಗಳಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೇನಾದ್ರೂ ಮನ್ನಣೆ ಕೊಡ್ತಾರಾ ಅಥವಾ ಆ ರೀತಿಯಾದಂತ ಪ್ರಕ್ರಿಯೆಗಳು ಏನಾಗುತ್ತಾ ಗೊತ್ತಿಲ್ಲ. ಈಗ ಅಲ್ಲಿನ ಸ್ಥಳೀಯರ ಜೊತೆ ಮಾತಾಡ್ತೇನೆ, ಹಾಗೆ ಒಂದಷ್ಟು ಸಂಘಟನೆಯವ್ರ ಜೊತೆ ಕೂಡ ಮಾತಾಡ್ತೇನೆ. ಈ ವಿಚಾರವಾಗಿ ನನ್ನ ನಿಲುವನ್ನ ವ್ಯಕ್ತಪಡಿಸ್ತೇನೆ. ಯಾಕೆಂದ್ರೆ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಮುಂದುವರಿಬಾರದು. ಹಾಗಾಗಿ ನಾನೇ ಖುದ್ದಾಗಿ ಕ್ಲಾರಿಟಿ ಕೊಡ್ತೇನೆ ಅನ್ನೋಂಥ ವಿಚಾರವನ್ನು ಅವ್ರು ಹೇಳ್ಕೊಂಡಿದ್ರು. ಹಾಗಾಗಿ ಒಳ್ಳೆಯ ಬೆಳವಣಿಗೆ ಇದು. ಎಲ್ಲೋ ಹೊರಗಡೆ ಕೂತು ಯಾರದ್ದೋ ಮೂಲಕ ತನ್ನ ಪ್ರತಿನಿಧಿಗಳ ಮೂಲಕ ಅಥವಾ ವಕೀಲರ ಮೂಲಕ ಸ್ಪಷ್ಟನೆ ಕೊಡೋದಕ್ಕಿಂತ ಇವ್ರು ಮಾಡ್ತಿರುವಂತಹ ಚಟುವಟಿಕೆ ನಿಜಕ್ಕೂ ಪ್ರಶಂಸನಾರ್ಹ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅನೇಕ ಚಟುವಟಿಕೆಗಳಲ್ಲಿ ಎಲ್ಲೋ ಉದ್ಯಮಿಗಳಿರ್ತಾರೆ, ಇಲ್ಲಿನ ಕೊಡಗಿನ ಜಾಗವನ್ನ ಖರೀದಿ ಮಾಡಿರ್ತಾರೆ, ತಮ್ಮ ವಕೀಲರ ಮೂಲಕ ಸ್ಪಷ್ಟನೆಯನ್ನು ಕೊಡೋದು, ಕಾನೂನು ಪ್ರಕ್ರಿಯೆಗಳನ್ನ ಮುಂದುವರಿಸ್ತಾರೆ. ಆದ್ರೆ ಶ್ರೀ ಎಂ ಅವರ ವಿಚಾರದಲ್ಲಿ ಅದಾಗ್ಲಿಲ್ಲ. ಖುದ್ದು ಅವರೇ ಬಂದು ಈ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನಸ್ಸು ಮಾಡಿರೋದು ಒಳ್ಳೆಯ ಬೆಳವಣಿಗೆ. ಕೊಡಗಿನ ನೆಲ, ಜಲ, ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಅದರದೇ ಆದಂತಹ ಮಹತ್ವವನ್ನು ಹೊಂದಿರುವಂತದ್ದು. ಇಂತಹ ಚಟುವಟಿಕೆಗಳು, ಇಂಥ ಬೆಳವಣಿಗೆಗಳಾದಾಗ ಬೇರೆ ಇದ್ದೇ ರೀತಿಯಂತಹ ಸಂದೇಶ, ಬೇರೆ ಇದ್ದೇ ರೀತಿಯಾದಂತಹ ಅಭಿಪ್ರಾಯ ಹೊರ ಸಮಾಜದಲ್ಲೂ ಕೂಡ ಮೂಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದಕ್ಕೆ ಶ್ರೀ ಎಂ ಅವರು ಅವಕಾಶ ಮಾಡಿಕೊಡ್ಲಿಲ್ಲ. ಇನ್ನೊಂದು ವಿಚಾರ, ಅಲ್ಲಿ ಸ್ಥಳೀಯರು ಗ್ರಾಮ ಸಭೆಯನ್ನ ನಡೆಸಿದ್ರು. ಈ
ಈ ಬೆಳವಣಿಗೆ ಚಟುವಟಿಕೆಯ ವಿರುದ್ಧವಾಗಿ ವಿರೋಧಿಸಿ ಸಭೆಯನ್ನೆಲ್ಲ ನಡೆಸಿದ್ರು. ಆ ಸಭೆಗೆ ನಮ್ಗೆ ಮಾಹಿತಿ ಇರ್ಲಿಲ್ಲ ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ಒಂದು ವೇಳೆ ಮಾಹಿತಿ ಇದ್ದಿದ್ರೆ ನಾವು ಕೂಡ ಅಲ್ಲಿ ಪಾಲ್ಗೊಳ್ಬಹುದಿತ್ತು. ನಮ್ಮನ್ನ ಇನ್ವೈಟ್ ಕೂಡ ಮಾಡ್ಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಇನ್ವೈಟ್ ಮಾಡಿದ್ರೆ ನಮ್ಮ ತಂಡದವರು ಯಾರಾದ್ರು ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಕ್ಲಾರಿಟಿಯನ್ನ ಅದೇ ಸಂದರ್ಭದಲ್ಲಿ ಕೊಡ್ತಾ ಇದ್ರು. ಸುದೀರ್ಘ ಈ ಚರ್ಚೆ, ಮಾತು, ಆಗ್ರಹ, ಆರೋಪ ಪ್ರತ್ಯಾರೋಪಕ್ಕೆಲ್ಲ ಅವಕಾಶ ಆಗ್ತಾ ಇರ್ಲಿಲ್ಲ ಅನ್ನೋಂಥ ವಿಚಾರ. ಪ್ರತ್ಯಾರೋಪ ಅಲ್ಲ, ಆರೋಪಗಳಿಗೆ ಸೊಸೈಟಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳಿಗೆ ಅವಕಾಶ ಇರ್ತಾ ಇರ್ಲಿಲ್ಲ. ಆಗ್ಲೇ ಆ ಸಂದರ್ಭದಲ್ಲೇ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಅನ್ನುವಂತಹ ವಿಷಯವನ್ನು ಕೂಡ ಶ್ರೀ ಎಂ ಅವರು ಜೊತೆಗೆ ಅವರ ಜೊತೆಗಿದ್ದಂತಹ ಅನುಯಾಯಿಗಳು ಹೇಳ್ಕೊಂಡಿದ್ದಾರೆ. ಲಾಲ್ ಬಿದ್ದಪ್ಪ ಅವರು ಕೂಡ ಅವ್ರ ಜೊತೆಗೆ ಇದ್ರು. ಅವರು ಕೂಡ ಶ್ರೀ ಎಂ ಅವರು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ, ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋದಂತೂ ಸತ್ಯ. ಒಂದು ಅವರು ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ತಿಳ್ಕೊಬೇಕಾಗಿತ್ತು, ಆ ಜಾಗದ, ಆ ಸ್ಥಳದ ಹಿನ್ನೆಲೆಯನ್ನ, ಹಿರಿಮೆಯನ್ನ ಅಥವಾ ಮಹತ್ವವನ್ನು ತಿಳ್ಕೊಬೇಕಾಗಿತ್ತು. ಅಲ್ಲಿ ಮಿಸ್ ಹೊಡೆದಿದೆ. ಗ್ರಾಮ ಸಭೆಗೆ ನಮ್ಮನ್ನು ಕರೆದಿದ್ರೆ ನಾವು ಕೂಡ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಅಂತ ಲಾಲಾ ಕುಶಲಪ್ಪ ಅವರು ಹೇಳಿದ್ದಾರೆ. ಗೊತ್ತಿಲ್ಲ, ಇದು ಸಭೆ ಎಲ್ಲ ಆದ ನಂತರ ಅವರ ಸ್ಟೇಟ್ಮೆಂಟ್ ಬರ್ತಿರೋದು. ಇವರು ಕೂಡ ಸ್ಥಳೀಯರೇ ಅನ್ಕೊಳ್ತೇನೆ. ಒಂದ್ ವೇಳೆ ಅವರಿಗೆ ಸಭೆ ನಡೀತಾ ಇದೆ ಅನ್ನೋ ಮಾಹಿತಿ ಗೊತ್ತಾದಾಗ ಇವ್ರಿಗೂ ಕೂಡ ಹೋಗುವ ಅವಕಾಶ ಇತ್ತು. ಕರದೇ ಹೋಗ್ಬೇಕು ಅಂತ ಏನಿಲ್ಲ, ಪ್ರತಿನಿಧಿಯಾಗಿ ಬಂದಿದ್ದೇನೆ, ನಮ್ಮ ಸ್ಪಷ್ಟನೆಯನ್ನ ಕೊಡ್ತೇನೆ ಅಂತ ಕೊಡಬಹುದಿತ್ತು, ಕೊಡುವ ಅವಕಾಶವೂ ಇತ್ತು. ಯಾಕಾಗಿ ಹೋಗಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ, ಪ್ರಶ್ನೆ ಆಗಿ ಇದೆ. ಅದಕ್ಕೆ ಅವರೇ ಸ್ಪಷ್ಟನೆಯನ್ನು ಕೊಡಬೇಕು. ಇನ್ನು ಮುಂದಕ್ಕೆ ಆ ಜಾಗದಲ್ಲಿ ಯಾವುದೇ ಚಟುವಟಿಕೆ ಮಾಡೋದಿಲ್ಲ, ಜೊತೆಗೆ ಕೊಡಗಿನಲ್ಲಿ ಜಾಗ ಖರೀದಿ ಮಾಡೋದಿಲ್ಲ, ಇಲ್ಲಿ ಯಾವುದೇ ಚಟುವಟಿಕೆಗಳನ್ನ ನಡೆಸೋದಿಲ್ಲ ಅನ್ನುವಂತ ವಿಚಾರವನ್ನ ತೀರಾ ಇಮೋಷನಲ್ ಹೇಳಿದ್ದಾರೆ. ಬಹಳ ನೋವಾಗಿದೆ. ಹಾಗಾಗಿ ಯಾವುದೇ ಚಟುವಟಿಕೆ ಮಾಡುವಂತಹ ಮನಸ್ಸು ನನಗಿಲ್ಲ. ಬೇರೆ ಕಡೆಗಳಲ್ಲಿ ನೋಡ್ತೇನೆ ನಾನು. ನನ್ನ ಈ ಧರ್ಮ ಚಟುವಟಿಕೆ ಏನಿದೆ, ಧಾರ್ಮಿಕ ಚಟುವಟಿಕೆ, ಹಿಂದೂ ಧರ್ಮದ ಪರವಾಗಿ ವೇದ, ಉಪನಿಷತ್, ಸತ್ಸಂಗ ಇಂತಹ ಕಾರ್ಯಗಳನ್ನ ಮುಂದುವರಿಸ್ತಾ ಹೋಗ್ತೇನೆ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ನನಗೂ ಕೂಡ ಅನೇಕ ಪ್ರಶ್ನೆಗಳನ್ನ ಅವ್ರನ್ನ ಕೇಳೋದಕ್ಕಿಂತ ಅವ್ರನ್ನ ಸ್ಟುಡಿಯೋಗೆ ಬರ್ತೀನಿ ಅಂತ ಕೂಡ ಹೇಳಿದ್ರು. ಗೊತ್ತಿಲ್ಲ, ದೊಡ್ಡ ವ್ಯಕ್ತಿ, ಅವ್ರದ್ದೇ ಆದಂತಹ ಒತ್ತಡ ಇರುತ್ತೆ, ಬೇರೆ ಬೇರೆ ಕೆಲಸಗಳಿರುತ್ತೆ, ಬರ್ಲಿಲ್ಲ ಅನ್ಕೊಳ್ತೇನೆ. ಮಧ್ಯಾಹ್ನ 2-3 ಗಂಟೆ ನಂತರ ಬರ್ತೀನಿ ಅಂತ ಹೇಳಿದ್ರು ಅವ್ರ ತಂಡದವರು. ಸಿಗ್ಲಿಲ್ಲ. ಒಂದ್ ವೇಳೆ ಸಿಕ್ಕಿದ್ರೆ ಮತ್ತಷ್ಟು ಪ್ರಶ್ನೆಗಳನ್ನ ಅವ್ರನ್ನ ಕೇಳಿ ಅವರ ಮೂಲಕವೇ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳ್ತಾ, ಸದ್ಯಕ್ಕೆ ಈ ವಿಚಾರ ಮುಗಿಯುವ ಲಕ್ಷಣ ಕಾಣ್ತಾ ಇದೆ. ಇನ್ನು ಮಧ್ಯದಲ್ಲೇ ಅನೇಕರು ಪ್ರೆಸ್ ಮೀಟ್ ಅನ್ನ ಮಾಡಿ ಮತ್ತೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಟ್ಸ್ ಫೈನ್, ಅದು ಅವರ ಅಭಿಪ್ರಾಯ. ಎಲ್ರಿಗೂ ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಅಧಿಕಾರ ಇದೆ. ಕೊಡಗಿನ ಪ್ರಕೃತಿಗೆ ಕೇವಲ ಮಲ್ಮ ಬೆಟ್ಟ ಅಂತಲ್ಲ, ಎಲ್ಲ ಕಡೆಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಆಗುವಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಂತಹ ಒಕ್ಕರಳ ನಿಲುವು ವ್ಯಕ್ತವಾದ್ರೆ ಬಹಳ ಚೆನ್ನಾಗಿರುತ್ತೆ. ಕೊಡಗಿನ ನೈಸರ್ಗಿಕ ಸ್ಥಿತಿಗತಿಯನ್ನ ಅದೇ ರೀತಿ ಉಳಿಸ್ಕೊಳ್ಳೋದಕ್ಕೆ, ಕಾಪಾಡಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇದೇ ಕಾಳಜಿ ಎಲ್ಲಾ ವಿಚಾರಗಳಲ್ಲೂ ಇರ್ಲಿ ಅಂತ ಬಯಸ್ತಾ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಕಂಟೆಂಟ್ ನಲ್ಲಿ. ಥ್ಯಾಂಕ್ ಯು ವೆರಿ ಮಚ್.